ಹಣ್ಣು ತರಕಾರಿಯಲ್ಲಿ ಸತ್ವ ಅಡಗಿದೆ, ಮಣ್ಣಿಗೆ ಹೋಗೋವರೆಗೂ ಆನಂದದಿಂದಿರಿ. ಇಳಿದು ಬಾ ತಾಯಿ, ಇಳಿದು ಬಾ, ಇಳಿದು ಬಾ. ಈಗ ಹೇಳ್ತಾ ಇದ್ದು, ಈಗ ಬಂದ್ಬಿಟ್ಟು ಅದು ಒಳಗೆ ಬಾ ತಾಯಿ ಒಳಗೆ ಬಾ. ನಿಮ್ಮ ಮಾತನ್ನು ಕೇಳಿದ್ರೆ ನಮ್ಮನೇಲಿ ಗ್ಯಾರಂಟಿ ಪಾಠ ಇದೆ. ಮುಂದ್ಗಡೆ ಗಾಂಧಿ ಸೀಟ್ ಅಂತ ಹೇಳ್ತಾರಲ್ಲ, ತುದಿಲು ಕೂತ ರಜನಿಕಾಂತ್ ಅಂದೆ ಕೂಗಿದೆ. ಅವ್ರ ಹಿಂದೆ ತಿರುಗಿದ್ರು, ಒಂದು ಹುಡುಗನ ಜೊತೆ ಬಂದಿರು. ಇಲ್ಲ ತಾಯಿ ನಾಗೇಶ್ ಅವ್ರ ಜೊತೆ ನಾನು ಯಮಲೋಕಕ್ಕೆ ಹೋದ್ರು, ಅಲ್ಲಿ ಬಂದು ಸಾಕ್ಷಿ ಹೇಳ್ತೀನಿ ಅಂತ. ಇದು ನಾನೇ ಮಾಡೋದು, ದಯವಿಟ್ಟು ನನಗೋಸ್ಕರ ನೀವು ನೋಡ್ಬೇಕು ಸರ್, ಪ್ಲೀಸ್ ರಮಾನಂದ್ ಅಂತ ಕೈ ಹಿಡ್ಕೊಂಡ್ರು ರಜನಿಕಾಂತ್. ಈ ಪುಸ್ತಕ ಇಸ್ಕೊಳಕ್ ಹೋದೆ, ತಿರ್ಗಾ ಪುಸ್ತಕ ಹಿಡ್ಕೊಂಡ್ರು. ನನ್ನ ಸ್ನೇಹಿತ ಸುದೀಪ್ ಪಕ್ಕದಲ್ಲಿದ್ದ. ಇರ್ಲಿ ಬಿಡಲ್ಲ, ಹೊಸಬ ಪಾಪ ದುಡ್ಡು ಇರುತ್ತೆ ಇಲ್ಲ, ಇಟ್ಕೊಳ್ಳಿ ನೀವು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಹಾಸ್ಯ ನಟ, ನಾಟಕಕಾರ, ನಿರ್ದೇಶಕ ಮೈಸೂರು ರಮಾನಂದ. ರಂಗ ವಿನೋದ ಅನ್ನೋ ಒಂದು ನಾಟಕ ಪತ್ರಿಕೆ, ಆ ಪತ್ರಿಕೆಯ ಸಂಪಾದಕ. ನಾನು 350 ಚಲನಚಿತ್ರಗಳಲ್ಲಿ ವೈವಿಧ್ಯಮಯ ಹೆಚ್ಚಾಗಿ ಹಾಸ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದೇನೆ. 10,000ಕ್ಕೂ ಹೆಚ್ಚು ಬೀದಿ ನಾಟಕ, ರಂಗ ನಾಟಕಗಳನ್ನ ಕರ್ನಾಟಕದಾದ್ಯಂತ ನೀಡಿದ್ದೇನೆ. ಬರೀ 2003ರಲ್ಲಿ 183 ಕಡೆ ಬರೀ ಇಡೀ ಕರ್ನಾಟಕದಾದ್ಯಂತ ನಾಟಕ ಮಾಡೀನಿ. ಕರ್ನಾಟಕ ನೋಡಬೇಕು ಅನ್ನಿಸ್ತು. ಅವಾಗ 6 ದಿನದಲ್ಲಿ 1,000 ಕಿಲೋಮೀಟರ್ನ ನೋಡ್ಕೊಂಡು ಬಂದೆ. ನನ್ನ ಜೊತೆಲಿ ಜಯಕುಮಾರ್ ಅನ್ನೋರಿದ್ರು. ಆಗ ಕರ್ನಾಟಕ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾದವರು ನನಗೆ ಸಹಕಾರ ಕೊಟ್ಟಿದ್ರು. ಹೀಗೆ ಕಿರುತೆರೆ, ಬೆಳ್ಳಿತೆರೆಯಲ್ಲಿ ಮಾಡ್ತಾ ನಾಟಕಗಳನ್ನ ಬರೀತಾ 31 ನಾಟಕ ಪ್ರಿಂಟ್ ಆಗಿದೆ. ಮತ್ತೆ ಇತ್ತೀಚೆಗೆ ನಾಯಕನ ಪಾತ್ರದಲ್ಲೂ ಅಭಿನಯಿಸ್ತಾ ಇದ್ದೆ. ಇವಿಷ್ಟು ನನ್ನ ಸ್ಮಾಲ್ ಬಯೋಡಾಟ. ನಮಸ್ತೆ ಸರ್. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿ ಸರ್. ಆರೋಗ್ಯವೇ ಭಾಗ್ಯ, ಅನಾರೋಗ್ಯ ಪರಮ ದೌರ್ಭಾಗ್ಯ. ಆರೋಗ್ಯದ ಬಗ್ಗೆ ನಿಮ್ಮ ನಾಟಕದಲ್ಲಿ ಒಂದು ಪದ್ಯ ಬರೆದಿದ್ದೀರಿ ನೀವು ಅಲ್ವಾ? ಹೌದು ಸರ್. ಹೇಳ್ತೀರಾ? ಹೇಳ್ತೀನಿ ಸರ್. ತಿನ್ನಬೇಡಿ ಹೆಚ್ಚು ಉಪ್ಪು ಖಾರ ಮಸಾಲೆ, ಚಂದವಲ್ಲ ತರುವುದಿದು ಕಾಯಿಲೆ ಕಸಾಲೆ. ಇನ್ನು ಬೇಕು ಮತ್ತು ಬೇಕು ಎಂದು ತಿನ್ನದಿರಿ, ಇತವೆ ಮಿತವೆ ಎಂಬ ಮಾತು ಏಕೆ ಮರಿವಿರಿ. ಸೊಪ್ಪು ತರಕಾರಿಯಲ್ಲಿ ಸತ್ವ ಅಡಗಿದೆ, ಉಪ್ಪು ಮುಂದೂಡುವಂತ ಸತ್ವ ಅಡಗಿದೆ. ಹಣ್ಣು ತರಕಾರಿಯಲ್ಲಿ ಸತ್ವ ಅಡಗಿದೆ, ಮಣ್ಣಿಗೆ ಹೋಗೋವರೆಗೂ ಆನಂದದಿಂದಿರಿ. ಅಂದ್ರೆ ಹಣ್ಣು ಕಾಯಿ ಹಸಿ ಪದಾರ್ಥ ತಿನ್ಕೊಂಡು ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ. ಇದು ನನ್ನ ಸ್ನೇಹಿತರು ಕಂಡಕ್ಟರ್ ಗಂಗರಾಜು ಅಂತೇಳಿ ಕವಿಗಳು ಬರೆದಿರೋಂಥದ್ದು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ರಮಾನಂದ್ ಅವರು ಇರುವುದೇ ಹಾಗೆ, ನಗನಗ್ತಾ ಇರ್ತಾರೆ, ಮಧ್ಯ ಮಧ್ಯದಲ್ಲಿ ಹಾಸ್ಯ ಚಟಾಕಿಯನ್ನ ಹಾರಿಸ್ತಾ ಇರ್ತಾರೆ. ಜೀವನವನ್ನ ಹೇಗೆ ಅನುಭವಿಸಬೇಕು ಅನ್ನೋದನ್ನ ಹಲವಾರು ವ್ಯಕ್ತಿಗಳಿಂದ ನಾನು ನೋಡಿದ್ದೇನೆ, ಕಲ್ತಿದ್ದೇನೆ. ರಾಜ್ಕುಮಾರ್ ಅಂತವರೊಟ್ಟಿಗೆ 10 ವರ್ಷ ನಾನು ಒಡನಾಟದಲ್ಲಿದ್ದೆ. ಆದರೆ ರಮಾನಂದ್ ಅವರ ನಗು, ಆ ನಿರಂತರವಾದ ನಗು ನನಗೆಲ್ಲೂ ಸಿಕ್ಕಿಲ್ಲ. ಏನಂತಂದ್ರೆ, ನೀವಾಗ್ಲಿ ನಾವಾಗ್ಲಿ ಪ್ರಪಂಚದಲ್ಲಿ ಯಾರೇ ಆಗ್ಲಿ ಕೋಪ ಮಾಡಿಕೊಂಡ್ರೆ ನಮ್ಮ ಆಯಸ್ಸು ಕಡಿಮೆ ಆಗುತ್ತೆ. ನಾವು ನಗ್ತಾ ಇದ್ರೆ ನಮ್ಮ ಸ್ನಾಯುಗಳು ಸಡಿಲವಾಗಿ ನಾವು ಏನೇನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಅದಕ್ಕೆ ಏನ್ ಹೇಳ್ತಿದ್ದೆ, ನಗಬೇಕಮ್ಮ, ನಗಬೇಕಣ್ಣ, ಬಿದ್ದು ಎದ್ದು ನಗಬೇಕು, ಎದ್ದು ಬಿದ್ದು ನಗಬೇಕು, ಸೇವೆ ಮಾಡಿ ನಗಬೇಕು, ದ್ವೇಷ ಮಾಡ್ತು ನಗಬೇಕು, ಕೂಡಿ ಬಾಳಿ ನಗಬೇಕು, ಹೊಟ್ಟೆ ತುಂಬ ಕೇಕೆ ಹಾಕಿ ನಗಬೇಕು. 3 ದಿವಸದ ಗಾಲಿ, ನಂತರ ಎಲ್ಲ ಖಾಲಿ. ಬದುಕಿನಲ್ಲಿ ನಗ್ತಾ ಇದ್ರೆ ಜೀವನವೆಲ್ಲ ಜಾಲಿ ಜಾಲಿ. ನಗೋದಕ್ಕೆ ಯಾಕೆ ಬ್ರೇಕು? ದುಃಖ ಪಟ್ಟಿ ಸಾಕು, ಹೇಳ್ಕೊಳ್ಳಿ ಜೋಕು, ಕೇಳ್ಕೊಳ್ಳಿ ಜೋಕು, ತಂದು ಜಮಾಯಿಸಿ ನಗೆ ಪಾಕು, ನಗೆ ಪಾಕು, ಮೈಸೂರು ಪಾಕು. ಅಲ್ಲ ಸರ್? ಈ ನಿಮ್ಮ ಮಾತನ್ನು ಕೇಳಿದ್ರೆ ನಮ್ಮನೇಲಿ ಗ್ಯಾರಂಟಿ ಪಾಠ ಇದೆ. ಸೊ ವೀಕ್ಷಕರೇ, ಇವತ್ತು ಒಂದು ಸುದಿನ. ಯಾಕೆಂತಂದ್ರೆ ರಮಾನಂದ್ ಅವರು ಇವತ್ತು 71 ವರ್ಷದ ಹರೆಯ. ಮೋಸ್ಟ್ ಯಂಗೆಸ್ಟ್ ಮ್ಯಾನ್ ಇನ್ ದ ಕನ್ನಡ ಇಂಡಸ್ಟ್ರಿ ಅಂತ ಅನಿಸ್ತದೆ. ಯಾಕಂದ್ರೆ ಅವರಷ್ಟು ಅವರ ವಯಸ್ಸಿನಲ್ಲಿ ಯಾರೂ ಒಂದು ಆ ಲವಲವಿಕೆಯನ್ನ ಉಳಿಸ್ಕೊಂಡಿಲ್ಲ. ಇತ್ತೀಚೆಗೆ ಮಗ್ಗೆ ಪುಸ್ತಕ ಅನ್ನುವ ಸಿನಿಮಾದಲ್ಲಿ ಒಂದು ಸೆಂಟ್ರಲ್ ರೋಲ್ ಅನ್ನು ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈಗಲೂ ನಾಟಕ, ಈಗಲೂ ಸಿನಿಮಾ, ಈಗಲೂ ಪತ್ರಿಕೋದ್ಯಮ, ಎಲ್ಲವೂ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅವರ ಇಡೀ ಸಾಧನೆ ಸಾರ್ಥಕತೆಯ ಬಗ್ಗೆ ಅವರ ಮನೆಗೆ ಹೋದರೆ 10,000ಕ್ಕೂ ಹೆಚ್ಚು ಪತ್ರಿಕೆಗಳ ಕಟಿಂಗ್ಸ್ಗಳು ನಿಮಗೆ ಸಿಗ್ತವೆ. ಅದನ್ನ ಎಷ್ಟು ಚೆಂದ ಜೋಡಿಸಿದ್ದಾರೆ. ನಿಮ್ಗೆ ಅವರು ಕೂತ ರೀತಿ, ಅವರ ಡ್ರೆಸ್ ಸೆನ್ಸು, ಅವರ ಹಾಕ್ಕೊಂಡಂಥ ಕಲಾತ್ಮಕವಾದ ಟೋಪಿಯನ್ನು ನೋಡಿದ್ರೆ ಅನಿಸ್ತದೆ ನಿಮಗೆ, ಬದುಕು ಇಷ್ಟು ನೇರ್ಪುಗೊಳ್ಳಿಕ್ಕೆ ಸಾಧ್ಯವೇ, ಇಷ್ಟು ಚೆನ್ನಾಗಿರ್ಲಿಕ್ಕೆ ಸಾಧ್ಯವೇ ಅಂತ. ಹಾಗಾಗಿ ರಮಾನಂದ್ ಅವರೊಟ್ಟಿಗೆ ನಾನಿವತ್ತು ಒಂದು ಮಾತುಕತೆಯನ್ನು ಮಾಡಬೇಕು. ಅವರ ಇಡೀ ಜೀವನದ ಗತಿಗೋತ್ರಗಳನ್ನು,
ನಿಮ್ಮ ಎದುರು ತೆರೆದಿಡಬೇಕು. ಒಂದು ಬದುಕು ಮತ್ತು ಭಾವ, ಅದರ ನಡೆ ಮತ್ತೆ ಅಂದುಕೊಂಡದ್ದನ್ನ ಸಾಧಿಸುವಿಕೆಗೆ ನಮ್ಮನ್ನ ನಾವು ಒಂದು ತೆರೆದುಕೊಂಡ್ರೆ, ಅದಕ್ಕೆ ಬಲಿಪೀಠದಲ್ಲಿ ಇಟ್ಟು ಹೊರಟ ಹಾಗೆ ನಾವು ಆ ಸಾಧನೆಯನ್ನು ಮಾಡಬೇಕು ಅಂತ ಖಚಿತತೆಯಿಂದ ಪ್ರಯಾಣ ಮಾಡಿದರೆ ಬಹುಶಃ ಮೈಸೂರು ರಮಾನಂದರ ಹಾಗೆ 71ರ ಹರೆಯದಲ್ಲೂ ಪುಟಿದೇಳುವ ಲವಲವಿಕೆಯಿಂದ ಬದುಕಬಹುದು ಅಂತ ನಾನು ಅನಿಸ್ತದೆ. ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಶತಾಯುಷುಗಳಾಗಬೇಕು, ಮತ್ತೆ ಅವರು ನಮ್ಮ ಸಾಂಸ್ಕೃತಿಕ ಜಗತ್ತಿಗೆ ಇನ್ನೂ ಹೆಚ್ಚಿನ ಕೊಡುಗೆಗಳನ್ನ ಕೊಡ್ತಾ ಸಾಗಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇನೆ. ಮತ್ತೊಮ್ಮೆ ನಮಸ್ಕಾರ. ನಮಸ್ಕಾರ. ನೋಡಿ, ಇಲ್ಲಿ ಗಣಪತಿ ಚಾನಲ್, ಇಲ್ಲಿ ನಾವು ಗಣೇಶನ ಬಗ್ಗೆ ಹೇಳಿದ್ರೆ ತಪ್ಪಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಗಣೇಶಪ್ಪ ಗಣೇಶಪ್ಪ ಭಕ್ತಿಯ ನಮನ ನಿನ್ನಗಪ್ಪ, ನಾಟಕ ಅಭಿಷೇಕ ಮಾಡಿಸ್ಕೊಳಪ್ಪ, ಈಶ್ವರನವರ ಮಗನಂತೆ ಪಾರ್ವತಮ್ಮನವರ ಪುತ್ರನಂತೆ, ಕೇಳಿದ ಭಾಗ್ಯ ಕೊಡ್ತಾನಂತೆ, ಎಲ್ಲರಿಗೂ ಬಯಸ್ತಾನಂತೆ, ಗಣೇಶಪ್ಪ ಗಣೇಶಪ್ಪ ಭಕ್ತಿಯ ನಮನ ನಿನ್ನಗಪ್ಪ, ನಾಟಕ ಅಭಿಷೇಕ ಮಾಡಿಸ್ಕೊಳಪ್ಪ, ಷಣ್ಮುಗಪ್ಪನ ಬ್ರದರ್ ಅಂತೆ, ಕಬ್ಬು ಇವನಿಗೆ ಇಷ್ಟವಂತೆ, ನಾಟಕ ಇವನಿಗೆ ಪ್ರಿಯವಂತೆ, ಮಣ್ಣಲ್ಲಿ ಮೂರ್ತಿ ಮಾಡ್ತೀವಿ, ಬಣ್ಣವ ಹಚ್ಚದೆ ಹೊಂದಿಸ್ತೀವಿ, ಪ್ಯಾರಿಸ್ ಪ್ಲಾಸ್ಟರ್ ಬಳಸೋದೇ ಇಲ್ಲ, ಪ್ಲಾಸ್ಟಿಕ್ ಅಂತೂ ಬೇಕಾಗೇ ಇಲ್ಲ, ಒಳ್ಳೆಯ ನೀರೇ ಬೇಕು ನಮಗೆಲ್ಲ ನಿಮಗೆಲ್ಲ, ಒಳ್ಳೆಯ ನೀರೇ ಬೇಕು ನಮಗೆಲ್ಲ ನಿಮಗೆಲ್ಲ. ಯಾಕೆ ಈ ಹಾಡನ್ನು ಹೇಳಿದೆ ಅಂತ ಹೇಳಿದ್ರೆ, ಗಣಪತಿಯವರ ಚಾನಲ್ ಒಳ್ಳೆಯ ವಿಚಾರಧಾರೆಗಳು ಪ್ರತಿಯೊಬ್ಬರ ಹೃದಯ ಸೀಮಾಂತಗಳು ಶಾಶ್ವತವಾಗಿ ಅಡುಗೆ ಕುಳಿತುಕೊಂಡು ಬಿಡುತ್ತೆ. ಅದಕ್ಕಾಗಿ ಹೇಳಿದ್ದು ನಾಟಕದ ಮುಖ್ಯನೇ ಇದನ್ನ ಹೇಳ್ತಾ. ಅದೇ 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 ನನಗೆ ಒಂದು ಆಶ್ಚರ್ಯ, ನಿಮ್ಮ ಬದುಕಿನ ಒಂದು ಪ್ರಯಾಣವನ್ನು ಆರಂಭಿಸುವ ಮೊದಲು ನಮ್ಮ ಈ ಸಂಚಿಕೆಯಲ್ಲಿ ನೀವು ನಾಟಕಗಳನ್ನ ಸಮಾಜದ ಅಂಕುಡೊಂಕುಗಳನ್ನ ಸಮಸ್ಯೆಗಳನ್ನ ತಿದ್ದುವುದಕ್ಕಾಗಿ ಬಳಸಿದೆ. ನಮ್ಮಲ್ಲಿ ಚಳವಳಿಗಳ ಹಿನ್ನೆಲೆಯಲ್ಲಿ ಗಮನಿಸಿದ್ರೆ ಬೀದಿ ನಾಟಕಗಳು ಬಹುತೇಕವಾಗಿ ಮೂಮೆಂಟಿನ ಚಳವಳದ ಭಾಗವಾಗಿ ಬಂತು. ಹೌದು, ಅದು ದಲಿತ ಚಳವಳ ಇರ್ಬೋದು, ಬಂಡಾಯ ಚಳವಳ ಇರ್ಬೋದು, ಸಮುದಾಯದಂಥ ಚಳವಳ ಇರ್ಬೋದು, ಯಾವುದೇ ಇರ್ಬೋದು, ರೈತ ಚಳವಳ ಇತ್ಯಾದಿ ಇತ್ಯಾದಿ. ಆದರೆ ನನಗೊಂದು ಆಶ್ಚರ್ಯ, ಅದೆಲ್ಲವನ್ನ ಎನ್ಕೇಶ್ ಮಾಡಿಕೊಂಡು ಪ್ರತಿ ಸರ್ಕಾರದ ವಿಧಾನಸೌಧದ ಗೂಟಗಳಿಗೆ ಜೋತು ಬಿದ್ದು ಏನೇನು ಪಡ್ಕೋಬೇಕ ಎಲ್ಲವನ್ನೂ ಈ ಚಳವಳಿಗಾರರು ಪಡ್ಕೊಡೋದು ನೋಡಿದ್ದೇನೆ. ರಮಾನಂದ್ರ ಅಂಥದ್ದು ಕೈ ಹಾಕ್ಲಿಲ್ವಲ್ಲ, ಯಾಕೆ? ಅದೇ ನೀವು ಸಾವಿರಾರು ನಾಟಕಗಳನ್ನು ಮಾಡಿದಿರಿ, ಎಂತೆಂಥ ದಿಗ್ಗಜರು ಆ ನಾಟಕಗಳನ್ನ ನೋಡಿ ಇನ್ಸ್ಪೈರ್ ಆಗಿದ್ದಾರೆ. ಮತ್ತೆ ನೀವು ಸಮಾಜದ ಅಂಕು ಡೊಂಕುಗಳದ, ಅದು ವರದಕ್ಷಿಣೆ ಇರ್ಬೋದು, ಜಾತಿ ಇರ್ಬೋದು, ಇನ್ನೊಂದಿರ್ಬೋದು, ಕ್ಷಯರೋಗದಂತ ಅದಕ್ಕೆ ಎಚ್ಚರಿಕೆಯನ್ನ ಮಾಡುವಂಥದ್ದು ಇರ್ಬೋದು, ಎಲ್ಲವನ್ನೂ ಮಾಡಿದ್ದೀರಿ. ಆದರೆ ನೀವು ಅವ್ರು ಹಾಗಿದ್ದಾರೆ, ನೀವು ಹೀಗಿದ್ದೀರಿ. ನೀವೇನು ಸರ್ಕಾರ ಇತ್ಯಾದಿ ನಾಣ್ಯದ ಚಳವಳದ ದೊಡ್ಡ ಶಂಡಿ ಎನ್ನುವ ರೀತಿಯಲ್ಲಿ ನೀವು ವರ್ತಿಸ್ಲೇ ಇಲ್ಲ, ಯಾಕೆ? ಇಲ್ಲ ಇಲ್ಲ, ಏನಂತಂದ್ರೆ ಬೀದಿ ನಾಟಕ ನಮ್ಗೆ ಹೇಗ, ನಾಟಕ ಅಂದ್ರೆ ಏನು? ಪ್ರತಿಭಟಿಸೋದು, ಯಾಕೆ ಜನರನ್ನ ಅವೇರ್ನೆಸ್, ಒಂದು ಜಾಗೃತಗೊಳಿಸೋದು, ಒಂದು ದುಡ್ಡಿನ ಗಿಡ ಅಂತೇಳಿ 1975 ಸಮಯದಲ್ಲಿ ನನ್ನ ಅಣ್ಣ ಒರೆಯಲ್ಲ ದೊರೆಸ್ವಾಮಿ ಅವರು ಅಲ್ಲಿ ನಾಟಕ ಮಾಡ್ತಿದ್ದಾಗ ಮೈಸೂರಿನ ಅಶೋಕಪುರ 3ನೇ ಕ್ರಾಸಲ್ಲಿ, ಏನು ದುಡ್ಡಿನ ಗಿಡ ನಾಟಕ ನೋಡೋಣ, ದುಡ್ಡು ಬೆಳೆಯುತ್ತಾನೋ ಅನ್ಕೊಂಡು ಹಿಂಗೆ ನೋಡಿದಾಗ ಅವ್ರು ಹೇಳೋರು, ದುಡ್ಡು ಪ್ರತಿಯೊಬ್ಬರ ಹತ್ರನೂ ಇರಬೇಕು, ಬಡವ ಬಲ್ಲಿದ ಎಲ್ಲರ ಹತ್ರನೂ ಇರಬೇಕು, ಒಬ್ಬರ ಹತ್ರನೇ ಅದು ಸ್ಟಾಕ್ ಆಗಿರಬಾರ್ದು, ಈ ಚಲಿಸ್ತಾ ಇರಬೇಕು, ಅದು ಚಲಾವಣೆಯಲ್ಲಿ ಇರಬೇಕು. ಈ ನಾಟಕ ನೋಡಿದಾಗ ನನಗೆ ಬಹಳ ಇದಾಯ್ತು. ಆ ನಂತರ ನಾನು ಎಲ್ಲ ಬೇರೆ ಬೇರೆ ತಂಡಗಳ ಜೊತೆಯಲ್ಲೆಲ್ಲ ಪ್ರಾರಂಭದ ದಿನಗಳಲ್ಲಿ ಕೈಲಾಸಂ ನಾಟಕಗಳು, ಶ್ರೀರಂಗರ ನಾಟಕಗಳು, ಆಮೇಲೆ ದುರ್ಗಾಸ್ತಮನ ಅಂತ ಬೃಹದ ಕಾದಂಬರಿ ಆಧಾರಿತ ನಾಟಕ, ಅದರಲ್ಲಿ ಹಿಂಗೆ ಎಲ್ಲ ಪ್ರಕಾರದ ನಾಟಕಗಳಲ್ಲೂ ತೊಡಗಿಸೋಣ ಬೀದಿ ನಾಟಕವನ್ನು ಹೆಚ್ಚಾಗಿ ಬಂದೆ. ಆವಾಗ ಸಂಗೀತ ಮತ್ತು ನಾಟಕ ವಿಭಾಗದವರು ಒಂದು ದಿನಕ್ಕೆ 2,500 ರೂಪಾಯಿನ ಏನೋ ಕೊಡೋರು. ಅವರು ಒಂದು ವರ್ಷಕ್ಕೆ 1,000 ಬೀದಿ ನಾಟಕ ಕೊಡೋರು. ಅಂದ್ರೆ ನಾನು 15-20 ಜನ ಕಲಾವಿದರನ್ನ ಕರ್ಕೊಂಡೋಗಿ ಒಂದೂರಲ್ಲೂ ನಾಟಕ ಮಾಡೋದು ಕಷ್ಟ ಆಗೋದು. ಅಂದ್ರೆ ಅಲ್ಲಿ ಹೋಗಿ ಉಳ್ಕೋಬೇಕು, IB ಹುಡುಕಬೇಕು, 16 ಜನ ಕಲಾವಿದರು ಪ್ರಯಾಣ, ಅವ್ರು ಕೊಡೋ 2,000 ರೂಪಾಯಿಲಿ ಪ್ರಯಾಣ ಬೇರೆ, ಪ್ರಯಾಣದ ವೆಚ್ಚ, ಆಮೇಲೆ ಊಟ ಆದ್ಮೇಲೆ ಮಲ್ಕೊಳ್ಳೋ ಜಾಗ, ಈ ತರದನ್ನೆಲ್ಲ ಕಲಾವಿದರನ್ನ ಒಡಗೂಡಿ ಎಲ್ಲಾ ಕಡೆ ಇಡೀ ಕರ್ನಾಟಕದ ಸುಮಾರು ಒಂದು 3,000 ಕುಗ್ರಾಮಗಳಲ್ಲಿ ನಾಟಕ ಮಾಡಿದ್ದೀನಿ. ಈಗ ಬರೀ ಕೋಲಾರ ಅನ್ಕೊಂಡ್ರೆ ಕೋಲಾರದಲ್ಲೇ ಒಂದು 150 ಕಡೆ ನಾಟಕ ಮಾಡಿದ್ದೀನಿ. ಅಂದ್ರೆ ಹೋಗ್ತಾ ಇರ್ತೀನಿ, ಈಗಲೂ ಯಾವುದೋ ಊರಿಗೆ ಕರೀತಾರೆ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ನಾಟಕ ಅಂತ ಹೇಳಿದ್ರೆ ನನ್ನ ಪ್ರಕಾರ ಮನರಂಜನೆಯ ಕೊಡೋದ್ರ ಮುಖ್ಯನ ಚಿಂತನೆಗೂ ಚಾಲನೆ ಮಾಡಿಕೊಡ್ಬೇಕು. ಅವ್ರಿಗೆ ಹೊಸ ಹೊಸ ವಿಚಾರಗಳನ್ನ
ಪತ್ರಿಕೆಯಲ್ಲಿ ಓದಿರ್ತೀನಿ, ಮತ್ತೆ ವಿವಿಧ ಕ್ಷೇತ್ರ ಗಣ್ಯರಿಂದ ತಿಳಿದಿರ್ತೀನಿ. ಅದನ್ನ ಜನತೆಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ನೀವು ಅಕಾಡೆಮಿ ಅಧ್ಯಕ್ಷರಿಗೆಲ್ಲ ಆಗ್ಲಿಲ್ಲ? ಇಲ್ಲ, ಯಾರೋ ಒಬ್ರು ನನಗೆ ನೀವು ಮೆಂಬರ್, ನಮ್ಮ ಮಂಡ್ಯ ರಮೇಶನೇ ಹೇಳ್ದ ಒಂದ್ಸಾರಿ, ನೀವು ಇದಕ್ಕೆ ನಾಟಕ ಅಕಾಡೆಮಿಗೆ ಮೆಂಬರ್ ಆಯ್ತಿರೋದು. ಇಲ್ಲ, ಆಗಲ್ಲ ಅಂದೆ. ನಾನು ಮೆಂಬರ್ ಆಗೋದಿಲ್ಲ, ನನಗೂ ಸ್ವಲ್ಪ ತಿಳುವಳಿಕೆ ಇದೆ. ಅಧ್ಯಕ್ಷರಾಗಿ ಒಂದು ಬೇರೆ ತರ. ಹೌದು, ಹಾಗಾದ್ರೆ ನಿಮ್ಮನ್ನ ಅಧ್ಯಕ್ಷರಂತ ಯಾಕೆ ಮಾಡಿಲ್ಲ? ಬ್ರಾಹ್ಮಣ ಅಂತಲ ಇರ್ಬೋದು, ಮಾಡುದು ನಾವು ಜನರು ಇರೋಲ್ಲಿಗೆ ಹೋಗ್ತೀವಿ. ಯಾಕಂದ್ರೆ ನೀವು ಮಾಡಿದ ಅರ್ಧ ಕೆಲಸ ಮಾಡದಿದ್ದವರೆಲ್ಲ ಎಲ್ಲೆಲ್ಲೋ ಕೂತವ್ರೆ. ಹೌದು, ದುಡ್ಡು ಕಾಸು ಅಲ್ಲಿಂದ ಬರಬೇಕಾದಂತ ಸೌಲಭ್ಯ ಎಲ್ಲಗಳನ್ನ ತಗೊಂಡು ಕೂತಿದ್ದಾರೆ. ಹೌದು. ಆದ್ರೆ ನೀವು ಇಷ್ಟೆಲ್ಲ ಇಟ್ಕೊಂಡು ಇಷ್ಟೆಲ್ಲ ಮಾಡಿ ಬಹಳ ಸರಳವಾಗಿದ್ದೀರಿ. ಅದೇ ನನಗೆ ಆಶ್ಚರ್ಯ. ನಿಮ್ಮ ನಗುವಿನ ಹಿಂದೆ ಅದೊಂದು ಇರ್ಬೋದೇನೋ, ಅದೊಂದು ಗುಟ್ಟಿರ್ಬೋದು. ನೀವೆಲ್ಲೂ ವಸೂಲಿ ಮಾಡ್ಲಿಕ್ಕೆ ಹೋಗಿಲ್ಲ ಅಲ್ಲ, ಸರ್ಕಾರದ ಹಿನ್ನೆಲೆಯಲ್ಲಿ ಎಲ್ಲೂ ಆ ಅಧಿಕಾರಕ್ಕಾಗಿ ಪ್ರಶಸ್ತಿಗಾಗಿ ಇಲ್ಲ ಎಲ್ಲೂ ಇದು ಮಾಡಿಲ್ಲ, ಯಾವ ಥರದ್ದು ಇದು ಮಾಡಿಲ್ಲ. ಆದ್ರೆ ಒಂದಂತ ಹೇಳಿದ್ರೆ, ಈ ನಾಟಕ ಲೋಕದಿಂದ ಚಿತ್ರರಂಗಕ್ಕೆ ಬಂದಂತ ಸಂದರ್ಭದಲ್ಲಿ ಕೆಲವು ಸಂದರ್ಭಗಳಲ್ಲಿ ಮಾಡ್ಬೇಕಾಗತ್ತೆ. ನಾನು ಬ್ಯಾಂಕ್ ಜನಾರ್ದನ್, ಅರವಿಂದ್, ಕರಿಬಸವಯ್ಯ, ಡಿಂಗ್ರಿ ನಾವೆಲ್ಲ ಸೇರಿ ಏನ್ ಮಾಡಿದ್ವು, ಚಲನಚಿತ್ರ ಪೋಷಕ ಕಲಾವಿದರ ಸಂಘ ಅಂತಾನು ಒಂದು ಮಾಡ್ಕೊಂಡ್ವು. ಯಾಕೆಂದ್ರೆ ಏನಾರು ಇದ್ರೆ ಯಾರಾದ್ರೂ ಆಕಸ್ಮಿಕ ತೀರೋದ್ರೆ ಆ ಸಮಯದಲ್ಲಿ ಅವ್ರ ಮನೆಗೆ ಒಂದು 5,000 ರೂಪಾಯಿನ ಕೊಡೋದು, ಮೆಂಬರ್ ಆಗಿರೋ ಇವ್ರಿಗೆ. ಸತ್ ನಂತರದಲ್ಲಿ ಅವ್ರ ಮನೆಗೆ ಒಂದು ಒಟ್ಟು 25,000 ರೂಪಾಯಿನ ಅವ್ರ ಮನೆಗೆ ಕೊಡತ್ತಾರ. ಅಂದ್ರೆ ಒಂದು ಸಂಸ್ಥೆ ಕಟ್ಟಿದ್ರಿಂದ ಇದಾಗ್ತಾ ಇದೆ. ಈಗ ಆ ಸಂಸ್ಥೆಯಲ್ಲಿ ಒಡಕುಂಟಾಗಿದೆ. ಆದರೂ ಈಗ 2 ಸಂಸ್ಥೆ ತರ ಆಗೋಗಿದೆ. ಆದರೆ ಒಂದು ಸಂಸ್ಥೆಯಲ್ಲಿ ಈಗ ನಾನು, ಬಿರಾದಾರ್, ಮಂಡ್ಯ ರಮೇಶು, ನಾವೆಲ್ಲ ಕೆಲವರೆಲ್ಲ ಒಂದು ಕಡೆ ಇಟ್ಕೊಂಡು ಒಂದು ಸಂಸ್ಥೆನ ಮುಂದುವರಿಸ್ಬೇಕು, ಕಲಾವಿದರಿಗೆ ಅನುಕೂಲ ಆಗಬೇಕು ಅನ್ನೋ ದಿಸೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದೀನಿ. ಏನಾದ್ರು ಮಾಡಬೇಕು ಅಂತ. ನಾಟಕ ಅಂತೂ ನಿರಂತರವಾಗಿ ನಡೀತಾನೆ ಇದೆ. ಮೊನ್ನೆ ಡ್ರಗ್ಸ್ ಅಡಿಕ್ಷನ್ ಬಗ್ಗೆ ಹುಡುಗರು ಬಹಳ ಬೇಗ ಎಕ್ಕುಟ್ಟೋಗ್ತಾ ಇದ್ದಾರೆ. ಏನಂತ ಇದ್ರೆ, ಒಂದು ಮೊಬೈಲು 3 ಹೊತ್ತು ಈಗ ಉಜ್ಜುತ್ತಾ ಇರ್ತಾರೆ, ಎಲ್ಲೇ ಹೋದ್ರು ಯಾವುದೇ ಹೋದ್ರು. ಅದ್ರ ಬಗ್ಗೆನೇ ಒಂದು ನಾಟಕನೇ ಮಾಡಿದೆ ನಾನು, ಮೊಬೈಲ್ ಅಯಣ ಅಂತ. ಮೊಬೈಲ್ ಅಯಣದಲ್ಲಿ ಮೊಬೈಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಾನು ಮೊಬೈಲು, ನನಗಿಲ್ಲ ಕೈ ಕಾಲು, ಆದರೂ ದೇಶ ವಿದೇಶ ಸುತ್ತಿ ಬರುವೆ, ಎಲ್ಲರ ಹೃದಯ ಮುಟ್ಟಿ ಬರುವೆ, ತಟ್ಟಿ ಬರುವೆ ಅಂತ ನಗುತ್ತೆ. ಆದ್ರೆ ಅದೇ ಮನೇಲಿ ಊಟಕ್ಕೆ ಬಾರಿ ಸೀತು ಅಂತ ಹೇಳಿದ್ರೆ ಮುಗಿಸ್ತಿಂತಾಳಪ್ಪ ಮಾತು. ಶಾಲೆಗೆ ಹೋಗೋ ಗೇಮ್ಸು ಮುಗಿಸ್ತಿಂತಾಳಪ್ಪ ಲಾಸ್ಟ್ ಪಬ್ಜಿ ಗೇಮ್ಸು, ನಾನಾ ರೂಪ ನಾನಾ ತಂತ್ರ. ಆದರೆ ಮೊಬೈಲ್ ಏನಾದ್ರು ಪ್ರೀತಿ ಯಂತ್ರ. ಆದ್ರೆ ನೀವು ಎಲ್ಲ ಪ್ರಪಂಚದಾದ್ಯಂತ, ನಾನು ಕರ್ನಾಟಕದ ಮಟ್ಟಿಗೆ ಹೇಳ್ತೀನಿ, ನಾವೆಲ್ಲೇ ಹೋಗ್ಬೇಕು, ಎಲ್ಲಿ ತಲೆ ತಗ್ಗಿಸ್ತೀವಿ ಹೇಳಿ? ನಾವು ಸಿಗ್ನಲ್ ಬಂದ ತಕ್ಷಣ ತಲೆ ತಗ್ಗಿಸ್ಬಿಡ್ತೀವಿ. ಯಾಕೆ ತಲೆ ತಗ್ಗಿಸ್ಬಿಡ್ತೀವಿ ಅಂತ ಹೇಳಿದ್ರೆ, ದ್ವಿಚಕ್ರ, ತ್ರಿಚಕ್ರ, ಚತುಶ್ಚಕ್ರ ವಾಹನದಲ್ಲಿ ಹೋಗಿರೋದು ಈಗ ಬಂತ ಬಗ್ಗಿಸ್ತೀವಿ, ಮೊಬೈಲ್ ತೆಗಿತೀವಿ, ತಲೆ ತೆಗ್ತೀವಿ, ನೋಡಿ ಉಜ್ಜುತ್ತೀವಿ. ಈ ರೀತಿಯಾದ ಅಪಘಾತ ಅನ್ನೋದು ಅರಕ್ಷಣದಲ್ಲಿ ಆಗುವಂಥದ್ದು. ಅಲ್ಲಿ ಪಕ್ಕದಲ್ಲಿ ಇನ್ನೊಬ್ಬ ಹೀ ಅನ್ನಿಸ್ತಾ ಇರ್ತಾನೆ, ಇವ್ರು ಬಂದು ಗುದ್ದುತ್ತಾನೆ, ಆಕ್ಸಿಡೆಂಟ್ ಆಗುತ್ತೆ. ಯಾಕೆ ಬೇಕಿದೆಲ್ಲ? ಅದರಿಂದ ಅನುಕೂಲ ಪಡ್ಕೋಬೇಕು, ಅನನುಕೂಲನೇ ಜಾಸ್ತಿ ಪಡ್ಕೋ. ನಮ್ಮ ಹುಡುಗರು ಈಗ ತಂದೆ ಮಕ್ಕಳಿಗೆ ಬುದ್ಧಿ ಹೇಳೋದಕ್ಕಾಗೋದಿಲ್ಲ. ಈಗ ಮೊಬೈಲ್ ನೋಡ್ತಾ ಇರ್ತಾನೆ, ಅವನು ಲ್ಯಾಬೆಟ್ರಿಗೂ ತೊಗೊಂಡೋಗ್ಬಿಡ್ತಾನೆ. ಅವನಿಗೆ ಬೈದು ಬಿಟ್ರೆ ತಾಯಿಗೆ ಕೋಪ, ರೀ ಅವ್ನು ಬೆಳೆದ ಮಗ ಏನಾಗ್ಬಿಡ್ತಾರೆ, ಏನೋ ಯಾವ ಥರ ವಾದಿಸ್ತಾರೆ ಏನೋ ಗೊತ್ತಿಲ್ಲದೆ ಸುಮ್ಮನೆ ಕೂತ್ಕೊಂಡು ಆಯ್ತು ಅಂದ್ಕೊಂಡು ಮನೆಯಲ್ಲಿ ಸುಮ್ಮನೆ ಆಗ್ಬೇಕು. ಮಕ್ಕಳಿಗೆ ಬುದ್ಧಿ ಹೇಳೋಕ್ಕಾಗಲ್ಲ. ಆ ರೀತಿ ಬಂದ್ಬಿಟ್ಟಿದ್ದೀವಿ ಮೊಬೈಲಿಂದ. ಇದೆಲ್ಲವನ್ನು ನಾನು ಒಂದು ಲಘು ಹಾಸ್ಯದ ಮುಖೇನ ಜನರಿಗೆ ಹೇಳ್ತೀನಿ ಮೊಬೈಲ್ ಯೂಸ್ ಬಗ್ಗೆ. ನಾನು ಕೇಳ್ತೀನಿ, ಯಾವುದೇ ಕಾಲೇಜಲ್ಲಿ ಹೋಗಿ ನಾನು ಕೇಳಿದ್ರೆ, ನೋಡಿ ಯಾವ್ದಾದ್ರು ಕಾಲೇಜಲ್ಲಿ ಕೇಳಿದ್ದೀನಿ, ಯಾರಾದರೂ ಒಂದು 10 ಜನ ಮಹಿಳಾ ಕಾದಂಬರಿಗಾರರ ಹೆಸರು ಹೇಳಿ, ಒಬ್ಬರು ಹೇಳಲ್ಲ. ಹೋಗ್ಲಿ ಕಾದಂಬರಿಕಾರರ ಹೆಸರು ಹೇಳಿ, ನಾಟಕಕಾರ ಹೆಸರು ಕೇಳಿ, ಹೇಳಿದ್ರೆ ಹೋಗ್ಲಿ ಬೇಡಿ. ನಮ್ಮೆಲ್ಲರ ಕೈಲೂ ಇದೆ ಇವತ್ತು ಮೊಬೈಲ್ ಪ್ರಪಂಚಕ್ಕೆ ಯಾವಾಗ ಫಸ್ಟ್ ಬಂತು? ಒಬ್ರು ಹೇಳೋದೇ ಇಲ್ಲ. ಹೋಗ್ಲಿ ದೇಶದ ಪ್ರಧಾನಿ ಬಾಡಿಗೆ ಮನೇಲಿ ಇದ್ರು ಗೊತ್ತಾ? ಅವ್ರಿಗೆ ಬಾಡಿಗೆ ಕಟ್ಟಕ್ಕಾಗದೆ ಅವ್ರ ಪಾತ್ರೆ ಪದಾರ್ಥ ಎಲ್ಲ ಆಚೆ ಇಟ್ಬಿಟ್ರು, ಗೊತ್ತಿಲ್ಲ ಜನಕ್ಕೆ. ಅವ್ರ ಹೆಸರೇನು ಅಂತ ಹೇಳಿದ್ರೆ ಗೊತ್ತಿಲ್ಲ. 2 ಸಾರಿ ಹಂಗಾಮಿ ಪ್ರಧಾನಿ ಆಗಿದ್ರು, ಗುಲ್ಜಾರ್ ಲಾಲ್. ಒಂದ್ ಸಾರಿ 13 ದಿನ ಆಗಿದ್ರು, ಒಂದ್ ಸಾರಿ 15 ದಿನ ಆಗಿದ್ರು. ಬಾಡಿಗೆ ಅವ್ರಿಗೆ 500 ರೂಪಾಯಿ ಮಾಶಾಸನ ಬರ್ತಾ ಇತ್ತು ದೇಶದ ಪ್ರಧಾನಿಗೆ. ಆಗ ಅಕ್ಕಪಕ್ಕದ ಮನೆಯವ್ರ, ರೀ ಇವ್ರು ಯಾರು ಗೊತ್ತೇನ್ರಿ ದೇಶದ ಪ್ರಧಾನಿ ಆಗಿದ್ದು ಅಂತ ಹೇಳಿದಾಗ ಒಳಗಡೆ ತಗೊಂಡ ಪದಾರ್ಥ ಇರ್ತಾರೆ. ಮೊರಾರ್ಜಿ ದೇಸಾಯಿ ಅವರು ಅವ್ರಿಗೊಂದು ಮನೆಯನ್ನ ಕೊಡ್ತಾರೆ. ಇದೆಲ್ಲ ನಮ್ಮ ಯುವಜನತೆ ಗೊತ್ತಾಗೋದಿಲ್ಲ, ಪುಸ್ತಕನೇ ಇಟ್ಕೊಳ್ಳೋದಿಲ್ವೇ? ನೋಡಿ, ಇವತ್ತು ನಾನು 71 ವರ್ಷ, 30 ಪೇಜು, 40 ಪೇಜು, 50 ಪೇಜು ಓದ್ತೇನೆ. ನಾವು ಓದ್ ಕಡೆ ಎಲ್ಲ ನಾಟಕ ಮಾಡ್ಬೇಕಾದ್ರೆ ಓದಿ ಅಂತ ಹೇಳ್ತೀನಿ. ಅದ್ರ ಬಗ್ಗೆ ಒಂದು ಗೀತೆಯನ್ನು ಬರ್ಕೊಂಬಿಟ್ಟಿದ್ದೀನಿ. ಏನ್ ಬರ್ದೀನಿ ಅಂತ ಹೇಳಿದ್ರೆ, ಆಶಾವಾದಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್.
ಅವರು 50,000 ಪುಸ್ತಕವನ್ನು ಸಂಗ್ರಹಿಸಿದ್ರು. ಅವ್ರು ಹೇಳ್ತಾರೆ, ನೀನು 2 ರೂಪಾಯಿ ಸಂಪಾದನೆ ಮಾಡಿದ್ರೆ 1 ರೂಪಾಯಿಯನ್ನ ನಿನ್ನ ಆಹಾರಕ್ಕಾಗಿ ಉಪಯೋಗಿಸ್ಕೊ, ಇನ್ನೊಂದು ರೂಪಾಯಿಯನ್ನ ಒಳ್ಳೊಳ್ಳೆಯ ಪುಸ್ತಕಗಳನ್ನ ಆಯ್ಕೆ ಮಾಡ್ಕೊಂಡು ಹೋದು ಅಂತ. ಆ ಪುಸ್ತಕದಲ್ಲಿ, ಆ ನಾಟಕದಲ್ಲಿ ಒಂದು ಗೀತೆ ಬರ್ತೀನಿ, ಓದಿರಿ 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 ಒಳ್ಳೆಯ ಗ್ರಂಥವನ್ನು ಓದಿರಿ, ಅರಿರಿ 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 ಬಾಬಾ ಸಾಹೇಬರಂತೆ ನಡೆಯುವುದಾರಿರಿ, ಕುಲಕ್ಕೆ ನೆಲೆ ಯಾವುದೆಂದರು ಕನಕರು, ಸಕಲರಲ್ಲೂ ಅರಿವುದು ಒಂದೇ ನೆತ್ತರು, ಜಾತಿಯ ಜಂಜಾಟವನ್ನು ಮುರಿದವನೇ ಮೇರು, ಅವ ಮೇಲು ಇವ ಕೀಳು ಎಂಬುದನ್ನು ಗಾಳಿಗೆ ತೂರು. ಇದನ್ನ ಹೇಳ್ತಾ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ ಎಲ್ಲರಲ್ಲೂ ಅರಿಯೋದು ಒಂದೇ ರಕ್ತ, ಅವನ್ ಬೇರೆ ಇವನ್ ಬೇರೆ ಅಂತ ಯಾಕೆ ನಮ್ಮಲ್ಲಿ ಜಂಜಾಟ ಬೇಕು? ಇದೆಲ್ಲವೂ ನಾನು ಜನತೆಗೆ ಹಾಸ್ಯ ರೂಪದಲ್ಲಿ ಹೇಳ್ತಾ ಬರ್ತೀನಿ. ಅವಾಗ ಏನಾಗುತ್ತೆ, ಅವ್ರು ತಗೊಳ್ತಾರೆ. ಮೊಬೈಲಿಂದ ಸೀದಾ ನಾವು ಹೇಳಿದ್ರೆ ನಗುವಿನ ಬಗ್ಗೆ ಹೇಳಿದಾಗ ಏನಾಗುತ್ತೆ, ಹಾಸ್ಯದಲ್ಲಿ ನಕ್ಬಿಟ್ಟು ಅದರಿಂದ ವಿಚಾರ ಇರುತ್ತೆ, ತಿಳ್ಕೊಳ್ತಾರೆ. ನಾವು ಆಮೇಲೆ ನಮ್ಮ ಹತ್ರ ಮಾತಾಡ್ತಾರೆ ಏನು ಎತ್ತ ಅಂತ. ಈ ರೀತಿ ಹಾಸ್ಯ ಪ್ರಧಾನವಾದ ಕೃತಿಗಳನ್ನ ನಾನು ರಚಿಸಿ, ಜೊತೆಗೆ ಅದು ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಆಮೇಲೆ ತಾಯಿ ಮಗು ಆರೋಗ್ಯದ ಬಗ್ಗೆ, ಜೊತೆಗೆ ನಮ್ಮ ಈ ಸಂಚಾರ ನಿಯಂತ್ರಣದ ಬಗ್ಗೆ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅಪರಾಧ ತಡೆ ಮಾಸಾಚರಣೆಯಲ್ಲಿ ಅತಿ ಹೆಚ್ಚು ಪೊಲೀಸ್ ಇಲಾಖೆಯವರು ನನಗೆ ಅತಿ ಹೆಚ್ಚು ಸಹಕಾರ ಕೊಡ್ತಾರೆ. ಸಿನಿಮಾದಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಯಾವ ಪೊಲೀಸ್ ದೊಡ್ಡ ಮೀಟಿಂಗ್ ನಡೀತಿತ್ತು ಸರ್, ಇಲ್ಲೊಂದು ವಿಚಾರ ಹೇಳಲೇಬೇಕು. ಯಾಕೆ ಅಂತ ದೊಡ್ಡ ಮೀಟಿಂಗ್, ಸರ್ಕಾರದ ಮೀಟಿಂಗು. ರವಿಕಾಂತೇಗೌಡರು ನನಗೆ ಭಾಳ ಆತ್ಮೀಯರು. ನನ್ನನ್ನು ಬೆಳ್ಳಿ ತೆರೆಯಲ್ಲಿ ಇರೋದ್ರಿಂದ ನೋಡಿರ್ತಾರೆ. ಸರ್ ನಮಸ್ಕಾರ ಅಂತ. ಏನು ಬಂದು ಸರ್ ಅಪರಾಧಿ ತಡೆ ಮಾಸಾಚರಣೆಯಲ್ಲಿ ಜನ ಜಾಗೃತಿ ಮೂಡಿಸ್ಬೇಕು ಸರ್, ಸ್ವಲ್ಪ ನಾಟಕಗಳಿಗೆ ಇದು ಮಾಡಿ ಇರಿ, ಬರ್ತೀನಿ ಮೀಟಿಂಗ್ ಇದೆ ಅಂತೇಳಿ ಒಳಗಡೆ ಹೋದರು. ಅರ್ಧ ಗಂಟೆ ಆಗೋಯ್ತು. ಆಮೇಲೆ ಓ ಸಾರಿ ರಮಾನಂದ್ ಬನ್ನಿ ಎಲ್ಲ ಹಾಗೆ ಕೂತ್ಕೊಳ್ಳಿ ಅಂತೇಳಿ ನನಗೆ ನೋಡಿ, ಇವರು ಮೈಸೂರು ರಮಾನಂದ್ ಅಂತೇಳಿ ಇವರು ಅಪರಾಧಿ ತಡೆ ಮಾಸಾಚರಣೆ ಮತ್ತು ಈ ರಸ್ತೆ ಸುರಕ್ಷತಾ ಸಪ್ತಾಹದ ಬಗ್ಗೆ ನಾಟಕಗಳನ್ನ ಮಾಡ್ತಾರೆ. ಅವ್ರ ಮಾತನ್ನು ಕೇಳಿ ಅಂದರು. ನಾನು 1/4 ಗಂಟೆ ಮಾತಾಡ್ಬಿಟ್ಟೆ. ಸರ್ ಈ ಥರ ಇದೆ, ಇವತ್ತಿನ ದಿನ ಕಳ್ಳರು ಹೇಗಿದ್ದಾರೆ ಅಂತ ಹೇಳಿದ್ರೆ ಬೀಗ ಬಾಗಿಲು ಮುರಿಯೋದಿಲ್ಲ ಅವರು, ಆಮೇಲೆ ವಜ್ರ ಪಜ್ರ ಕದ್ದು ಗನ್ನು ಪನ್ನು ತೋರಿಸಲ್ಲ, ಭಾಳ ಈಸಿಯಾಗಿ ಕದ್ದು ಬಿಡ್ತಾರೆ. ಅದನ್ನ ನಾನು ನಾಟಕದಲ್ಲಿ ಒಂದು ಗೀತೆ ರೂಪದಲ್ಲಿ ಹೇಳ್ಬಿಡ್ತೀನಿ. ಯಾಕೆಂತಂದ್ರೆ ಜನರು ಬಹಳ ಖುಷಿ ಪಡ್ತಾರೆ. ನಾನೇ ಅದನ್ನ ಒಂದು ಪಾತ್ರ ಮಾಡಿರ್ತೀನಿ. ಏನ್ ಹೇಳ್ತೀನಿ, ಅಂತಿಂತ ಕಳ್ಳ ನಾನಲ್ಲ, ನನ್ನಂತ ಕಳ್ಳ ಇನ್ನಿಲ್ಲ, ಬೀಗ ಬಾಗಿಲು ನಾನು ಮುರಿಯೋದೇ ಇಲ್ಲ, ಗನ್ನು ಪನ್ನು ನಾನು ಬಳಸೋದೇ ಇಲ್ಲ, ದಡ್ರು ಪಡ್ರು ಇರುವಾಗ ನನ್ಗೆ ಯಾಕ್ರಿ ಚಿಂತೆ, ಆನ್ಲೈನ್ ಎಲ್ರಿಗೂ ಹ್ಯಾಕ್ ಮಾಡ್ತೀನಿ, ಆನ್ಲೈನ್ ಎಲ್ರಿಗೂ ಟೋಪಿ ಹಾಕ್ತೀನಿ, 3 ಸ್ಟಾರ್ 5 ಸ್ಟಾರ್ಲಿ ಜೀವನ ಮಾಡ್ತೀನಿ. ಈ ರೀತಿ ಹೇಳ್ಕೊಂಡು ಹೋಗ್ತೀನಿ. ಅವಾಗ ಏನಾಗುತ್ತೆ ಜನರಿಗೆ ಹೌದಲ್ವಾ ಅಂತ. ಅವಾಗ ಆನ್ಲೈನ್ ಇದರ ಬಗ್ಗೆ, ಮೊಬೈಲ್ ಯೂಸ್ ಮಾಡೋದ್ರ ಬಗ್ಗೆ ಜನತೆಗೆ ನಾನು ಒಂದು ಮೆಸೇಜ್ ಒಂದು ಪ್ರಜ್ಞೆ ಮಾಡ್ತಾ ಹೋಗ್ತೀನಿ. ಸರ್, ನಿಮಗೆ ಈ ರಂಗಭೂಮಿ, ಸಂಸ್ಕೃತಿ, ಸಿನಿಮಾ ಈ ಥರದ ಹವ್ಯಾಸ ಹೇಗೆ ಮೈಗಟ್ಟಿಕೊಂಡದ್ದು? ಹೇಗೆ ನಿಮ್ಮ ಕುಟುಂಬದಲ್ಲಿ ಏನಾದ್ರು ಇತ್ತ? ಈಗ ಕುಟುಂಬದಲ್ಲಿ ಇರಲಿಲ್ಲ. ಈ ನಮ್ಮ ಮನೆ ಹತ್ರ ರಾಜಲಕ್ಷ್ಮಿ ಭವನ್ ಅಂತಿತ್ತು. ನಾನು ಕೃಷ್ಣಮೂರ್ತಿಪುರ ಮೈಸೂರಲ್ಲಿ ನನ್ನ ಮನೆ ಇದ್ದದ್ದು. ನಾನು ಹುಟ್ಟಿದ್ದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಹೊರೆಯಾಲ ಗ್ರಾಮದಲ್ಲಿ. ಅಲ್ಲಿ ನಾಟಕ ನಡೀತಾ ಇತ್ತಲ್ಲ ಮೈಸೂರಲ್ಲಿ, ಕೃಷ್ಣಮೂರ್ತಿಪುರಮಲ್ಲಿ ಸಿನಿಮಾತ್ಮೆ ನಾಟಕ ನೋಡ್ತಾ ಕೂತ್ಕೊಳ್ತಿದ್ದೆ. ರಾತ್ರಿ 9 ಗಂಟೆಗೆ ಶುರು ಆದರೆ ಬೆಳಗ್ಗೆ 6 ಗಂಟೆ ತನಕ ನಾಟಕ ನೋಡ್ತಾ ಇದ್ದೆ. ಅದು ನನಗೆ ಎಲ್ಲೋ ಒಂಥರ ಎಚ್ಚರಗೊಳ್ಳೋದು ಕಷ್ಟ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ನಾಟಕ ನೋಡ್ತೀವಿ. ನಮ್ಮ ಅಪ್ಪನ ಕಥೆ ಹೇಳ್ತಿದ್ದೆ, ಕೇಳೋರವರು. ಅವರು ರಾಮಾಯಣ, ಮಹಾಭಾರತ, ಜಮಿನಿ ಭಾರತ, ತುಳಸಿ ರಾಮಾಯಣ ಎಲ್ಲವನ್ನೂ ಅವ್ರು ಓದೋದ್ರಲ್ಲಿ ಪ್ರಚಂಡರು ನಮ್ಮ ತಂದೆ. ಅದನ್ನೆಲ್ಲ ನೋಡ್ಬಿಟ್ಟು ಇದಾದ್ಮೇಲೆ ಅವರು ನನ್ನ ನಾಟಕ ನೋಡಿದ್ ಬಂದಮೇಲೆ ಅವರಲ್ಲೆಲ್ಲೋ ಟಿಪ್ಪು ಸುಲ್ತಾನ್ ನಾಟಕ ನಡೆಯೋದು, ಆಮೇಲೆ ಕೃಷ್ಣ ಸಂಧಾನ ನಡೆಯೋದು, ಇನ್ನು ಬೇರೆ ಕಿತ್ತೂರು ರಾಣಿ ಚೆನ್ನಮ್ಮ, ಲಂಚ್ ಅವತಾರ, ಮಾಸ್ಟರ್ ಹೇಳೋದು, ಟಿಕೆಟ್ ತೊಗೊಂಬಂದು ಕೊಟ್ಬಿಡೋದು ನನಗೆ. ರಮಾನಂದ ನೋಡ್ಕೊಂಬಾರ. ನಾನೊಬ್ಬನೇ ಬಸ್ಸಲ್ಲಿ ಹೋಗಿ ಆರಾಮಾಗಿ ಅಥವಾ ನಡ್ಕೊಂಡೋಗಿ ನಾಟಕ ನೋಡ್ಕೊಂಡು ಬರ್ತಿದ್ದೆ. ಅಂದರೆ ತಂದೆ ಟಿಕೆಟ್ ಕೊಟ್ಟು ನೋಡು, ಹಾಗೆ ನೋಡಬೇಡ ಅಂತ ಹೇಳೋರು. ಹೋಗಿ ನಾಟಕ ನೋಡ್ಕೊಂಡು ಬರ್ತಿದ್ದೆ. ಆಮೇಲೆ ನಮ್ಮ ತಂದೆ ಎಲ್ಲ ಪುಸ್ತಕಗಳು ತರ್ತಾ ಇದ್ರು, ಮತ್ತು ಇದೆಲ್ಲ ಇತ್ತಲ್ಲ ಪೇಪರು. ಅವಾಗ ಏನು ಮಾಡಿದೆ, ದೇವದಾಸಿ ಅನ್ನೋ ಒಂದು ನಾಟಕದ ಪುಸ್ತಕ ಸಿಕ್ತು, ಕೊಂಡ್ಕೊಂಡು ಬಂದೆ. ನಾಟಕ ನೋಡಿರಲಿಲ್ಲ. ಅದನ್ನು ನೋಡ್ದವನು ಏನು ಮಾಡಿದೆ, ಅವಾಗ ನನಗೆ 17-18 ವರ್ಷ. ಅದನ್ನ ಹಿಡ್ಕೊಂಡು ಪಬ್ಲಿಕ್ಕಲ್ಲಿ ಹೋಗ್ಬೇಕಾದ್ರೆ ವೇದಿಕೆ ಬೇಕು. ವೇದಿಕೆಯಲ್ಲಿ ಸಿಗುತ್ತೆ ನನಗೆ ಸೋಮಣ್ಣ ಅಂತೇಳಿ, ಕೃಷ್ಣಮೂರ್ತಿಪುರಮಲ್ಲಿ ಸೋಮಣ್ಣ ವಾದ್ಯವೃಂದ ಅಂತ ಅವರು ವಾದ್ಯಗೋಷ್ಠಿ ಇತ್ತು. ಅಲ್ಲಿ ಅವರು ವಾದ್ಯಗೋಷ್ಠಿಗೆ ಹೋದಾಗ ನಾನು ಆ್ಯಂಪ್ಲಿಫೇರು, ಬಾಕ್ಸ್ಗಳು ಇವನ್ನೆಲ್ಲ ಕಟ್ಟಿ ಇದನ್ನು ಮಾಡಿದೆ. ಮೈಕ್ ಹಲೋ ಅನ್ನೋದು ಸಿಗೋದು. ಮೈ ಕೈ ನೋವು ಉಂಟೈತ್ರಿ ಅಂದ್ಕೊಂಡು ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಇದ್ದಾಗ ಏನಾಗೋದು, ಒಂಚೂರು ವೇದಿಕೆ ಸಿಗೋದು.
ಅವರು ಕಾಫಿ ಗಿಫಿ ಕೂತಾಗ ನಾನು ಇಲ್ಲಿ ಓದ್ಕೊಂಡಿದ್ನಲ್ಲ ದೇವದಾಸಿನ, ಹಿಡೀರಿ ಪೊಲೀಸ್ನವ್ರು ಹಿಡಿತಾರಂತೆ, ಪಾಪ ಅವ್ರ ಮನೆಯಲ್ಲಿರೋ ಇಲಿ ಹಿಡಿಯಕ್ಕಾಗಲ್ಲ, ನೀನು ನನ್ನನ್ನು ಹಿಡಿತಾರಂತೆ, ಯಾರಾದ್ರೂ ಸತ್ರ ಬೆಂಕಿ ಹಿಡಿಬೇಕು ಅಷ್ಟೇ, ಓ ಅಂತ ಚಪ್ಪಾಳೆ ತಟ್ಟರು. ಅದು ನನಗೆ ಸ್ಫೂರ್ತಿ ಆಯಿತು. ಅದು ಕಲ್ಚರ್ಡ್ ಕಾಮಿಡಿಯನ್ ಹಿರಣ್ಣಯ್ಯನವರು ಬರೆದದು. ಅದು ಅದ್ರ ಜೊತೆಗೆ ಕೃಷ್ಣಮೂರ್ತಿಪುರಮಲ್ಲಿ ಪ್ರತಿ ವರ್ಷ ಪಿ ಕಾಳಿಂಗರ ವಾದ್ಯಗೋಷ್ಠಿ ಇರೋದು, ಗಾಯನ ಇರೋದು, ಮೋಹನ್ ಕುಮಾರಿ, ಸೋಹನ್ ಕುಮಾರಿ. ಈಗ ಕೂತ್ಕೊಂಡ್ಬಿಟ್ರೆ ಜನ ಏನು ಸಾವಿರಾರು ಜನ. ನಾನು ಸ್ಟೇಜ್ ಮೇಲೆ ಹೊಟ್ಟೋಗ್ಬಿಡ್ತಿದ್ದೆ. ಅವರು ಅಲ್ಲಿ ನೋಡ್ತಾ ಇದ್ರೆ ಹಾಗೆ ಗುಂಡು ಹಾಕ್ಬಿಡೋರು. ಕಣ್ಣಾರೆ ನೋಡಿದ್ದೀನಿ ಭಾಳ ಹತ್ತಿರದಲ್ಲಿ ಹಾಡು ಹೇಳ್ತಾ ಇದ್ದೆ. ಅವರು ಇಳಿದು ಬಾ ಇಳಿದು ಬಾ ಈಗ ಹೇಳ್ತಾ ಇದ್ದು. ಈಗ ಬಂದ್ಬಿಟ್ಟು ಅದು ಒಳಗೆ ಬಾ ತಾಯಿ ಒಳಗೆ ಬಾ ಚೆನ್ನಾಗಿ ಜೋರಾಗಿ ಜನ ಎಲ್ಲ ಜೋರು ಚಪ್ಪಾಳೆ. ಅಷ್ಟು ನಾನು ನೋಡೇ ಇಲ್ಲ. ಆಮೇಲೆ ಅನಂತ ಸ್ವಾಮಿ ಅವರು ಅಲ್ಲಿ ಇದು ಮಾಡ್ತಾರೆ. ಅಲ್ಲಿ ನಮ್ಮ ಮನೆ ಹತ್ರನೇ ಇದ್ರು ಅನಂತ ಸ್ವಾಮಿ ಅವರು. ಕಾಳಿಂಗರಾಯರನ್ನ ಭಾಳ ಹತ್ತಿರದಲ್ಲಿ ನೋಡ್ತಾ ಇದ್ದೆ, ಭಾಳ ಖುಷಿ ಪಡೋದು, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವೆಲ್ಲ ಇದಾಯ್ತು. 60ರ ದಶಕದಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಸಿನಿಮಾಗೆ ಬರ್ಬೇಕಾದ್ರೆ ಏನಾದ್ರು ಪ್ರೇರೇಪಣೆ ಆಗ್ಬೇಕಲ್ಲ, ಸಿನಿಮಾ ನೋಡ್ಬಿಟ್ಟಿದ್ದೆ ನಾನು. ಚಂದವಳ್ಳಿ ತೋಟ, ಬಹುಶಃ ಅದು ಬಿಟ್ಟರೆ ಬೆಟ್ಟದೂಲಿ ಸಿನಿಮಾ ನೋಡಿದ್ದೆ ಅಂತ ಕಾಣುತ್ತೆ. ಆದರೂ ಹಿಂದೆ ಹೋದರೆ ಭಕ್ತ ಮಾರ್ಕಂಡೇಯ, ಅದು ನೋಡಿ ಚೆನ್ನಾಗಿ ನೆನಪಿದೆ. ನಮ್ಮ ಕೃಷ್ಣಮೂರ್ತಿಪುರಮಲ್ಲಿ ನಾವು ಓದೋ ಸ್ಕೂಲ್ ಹೆಸರು ಗುಬ್ಬಚ್ಚಿ ಸ್ಕೂಲ್ ಅನ್ನೋರು. ಅದು ಗೌರ್ನಮೆಂಟ್ ಶಾಲೆ. ಗುಬ್ಬಚ್ಚಿ ಸ್ಕೂಲ್ ಅದು ಚಿಕ್ಕದಾಗಿತ್ತಲ್ಲ, ಅದಕ್ಕೆ ಇರ್ಬೋದು. ಅಲ್ಲಿ ರಾಜ್ಕುಮಾರ್ ಅದು ಶೂಟಿಂಗು, ಮನಸ್ಸಾಕ್ಷಿ. ಅಲ್ಲಿ ರೈಲ್ ಹೋಗೋ ಸೀನ್ ತೆಗಿತಾರೆ. ಈಗ ಗೊತ್ತು, ಅದು ನಮಗೆ ಗೊತ್ತಿಲ್ಲ ಅವಾಗ. ಅಲ್ಲಿ ಕೆಂಟ್ಗಣೆ ಅಂತ ಒಬ್ಬ ಬೆನ್ನು ದಪ್ಪ ಬಾಗ್ಬಿಟ್ಟಿದೆ ಆತನಿಗೆ. ಅಲ್ಲಿ ರಾಜ್ಕುಮಾರ್ ಹೋಗಿ ಅಡ್ರೆಸ್ ಕೇಳೋವಂಥ ಒಂದು ಸನ್ನಿವೇಶ ಅದು. ಈಗ ಗೊತ್ತು ನಮ್ಗದು, ಅವಾಗ ಗೊತ್ತಿಲ್ಲ. ಅವರು ಕ್ಯಾಮ್ರಾ ಇಟ್ಕೊಂಡು ಕಾಯ್ತಾರೆ, ರೈಲ್ ಹೋಗ್ಬೇಕಾದ್ರೆ ಶೂಟಿಂಗ್. ನಾನು ಹೋಗಿ ರಾಜ್ಕುಮಾರ್ ಹತ್ರ ಸರ್ ನಮಸ್ಕಾರದ, ಮೊನ್ನೆ ಸಿನಿಮಾ ನೋಡ್ಬಿಟ್ಟೆ ಸರ್, ತುಂಬ ಚೆನ್ನಾಗಿ ಮಾಡ್ತೀರಿ ಸರ್ ನೀವು ಅಂದ್ಕೊಂಡು ಮಾತಾಡೇಬಿಟ್ಟೆ ರಾಜ್ಕುಮಾರ್ ಹತ್ರ. ಯಾರು ನನ್ನನ್ನು ತಡೀಲಿಲ್ಲ. ಅದಾದ್ಮೇಲೆ ಅಲ್ಲಿ ಪಕ್ಕದಲ್ಲಿ ವುಡ್ ಯಾರ್ಡ್ ಅಂತಿದೆ, ಅಲ್ಲಿ ಆನೆಗಳು ತುಂಬ ಇರೋದು. ಕೃಷ್ಣಮೂರ್ತಿಪುರಂ 10-20 ಆನೆಗಳಿರೋದು, ಮರದ ದಿಮ್ಮೆಗಳನ್ನ ಎತ್ತೋದಕ್ಕೆ. ರಾಜ್ಕುಮಾರ್ ಅವರು ಆ ಕಡೆ ಬಂದು ಈಗೀಗೆಲ್ಲ ನೋಡೋರು. ನಾನು ಅಲ್ಲಿ ಹೋಗ್ಬಿಟ್ಟು ಈಗೀಗೆಲ್ಲ ನೋಡೋದು. ಅದು ವನಿತಾಸನ. ಅದೇ ಜಾಗದಲ್ಲಿ ನಮ್ಮ ರಜನಿಕಾಂತ್, ವಿಷ್ಣುವರ್ಧನ್ ಅವ್ರದ್ದು ಒಂದು ಕಿಲಾಡಿ ಕಿಟ್ಟು ಶೂಟಿಂಗು ನೋಡಿದಿತ್ತು. ಅಲ್ಲೆಲ್ಲ ಆ ಸಮಯದಲ್ಲಿ ಭೇಟಿ ಮಾಡಿದ್ದೆ. ಹೇಗಾಗುತ್ತೆ ಅಂತ ಹೇಳಿದ್ರೆ, ನನಗೆ ಮೊದಲಿಂದನೂ ಹಣ ಸಂಪಾದನೆ, ಜನರ ಸಂಪಾದನೆ ಜಾಸ್ತಿ. ಒಂದ್ಸರಿ ನಮ್ಮ ಶಿವಾಜಿರಾವ್ ರಜನಿಕಾಂತನ ಪರಿಚಯ ಮಾಡಿಕೊಟ್ರು ನನ್ನ ಫ್ರೆಂಡು ಅನಂತರಾಮ್ ಜಾಧವ ಅಂತೇಳಿ ಪರಿಚಯ ಮಾಡಿಕೊಟ್ಟ. ಶಿವಾಜಿ ಅಂತ ಸಿನಿಮಾದಲ್ಲಿ ಮಾಡ್ತೀಯಲ್ಲಪ್ಪ, ಭಾಳ ಚೆನ್ನಾಗಿ ಮಾಡ್ತಾ. ಹೌದಾ ಅಂತೇಳಿ ಇದಾಗೋಯ್ತು. ಆಮೇಲೆ ಏನಾಗುತ್ತೆ, ನಾವು ಶುಭಮಂಗಳ ಸಿನಿಮಾಕ್ಕೆ ಹೋದೆ. ಅದ್ರ ಹಿಂದಿನ ದಿನ ನಾನು ಅಪೂರ್ವ ರಂಗಗಳು ಸಿನಿಮಾ ನೋಡಿದ್ದೆ. ರಜನಿಕಾಂತ್ ಫಸ್ಟ್ ಫಿಲಿಮು. ನಂಗೆ ರಜನಿಕಾಂತನ ಹೆಸರು ಗೊತ್ತಿರಲಿಲ್ಲ. ನೋಡಿ, ಪತ್ರಿಕೆ ಓದೋ ಅಭ್ಯಾಸ ಹೇಗಿದಾಗುತ್ತೆ ಅಂತ ನಾನು ಇದು ನೋಡಿದೆ. ರಮಾನಂದ ಹಿಂದೆ ನೋಡ, ನೀನು ಮೊನ್ನೆ ಮಾತಾಡ್ತಾ ಇದ್ದೀಯಲ್ಲ, ಆ ಮನುಷ್ಯ ಅಲ್ಲೇ ಇದ್ದಾನೆ ಅಂತ ಹೇಳಿದ್ರು. ಈಗ ನೋಡಿದೆ, ಹೆಸರು ಏನು ಅನ್ಕೊಂಡು ₹1.40 ಕ್ಯೂ ನಿಂತಿದ್ದು ಶುಭಮಂಗಳ ಸಿನಿಮಾಗೆ. ಬಂದರು. ನಾನು ಆ ಕ್ಯೂ ನಿಂತಿದ್ದಾಗೆ ಹೊರಗಡೆ ಹೋಗ್ಬಿಟ್ಟು ವಿಜಯ್ ಚಿತ್ರ ಕೊಂಡ್ಕೊಂಡು ಬಂದೆ. ಎಲ್ಲ ಪತ್ರಿಕೆನೂ ಕೊಂಡ್ಕೊತಿದೆ. ಅಲ್ಲಿ ನೋಡ್ತೀನಿ 5-6 ಜನರ ಹೆಸರಿತ್ತು. ಅಲ್ಲಿ ರಜನಿಕಾಂತ್ ಅಂತ ಇವ್ರಿಗೆ ನಾಮಕರಣ ಮಾಡಿದ್ರು. ಮುಂದ್ಗಡೆ ಗಾಂಧಿ ಸೀಟ್ ಅಂತ ಹೇಳ್ತಾರಲ್ಲ, ತುದಿilo ಕೂತ ರಜನಿಕಾಂತ್ ಅಂದೆ, ಕೂಗಿದೆ. ಅವ್ರ ಹಿಂದೆ ತಿರುಗಿದ್ರು. ಒಂದು ಹುಡುಗನ ಜೊತೆ ಬಂದಿರು. ನನ್ನ ಹೆಸರು ನಿಮ್ಗೆ ಗೊತ್ತಾಯ್ತು. ಅವತ್ತು ಅನಂತ್ ಕುಮಾರ್ ಜಾಧವ ನಮ್ಗೆ ಪರಿಚಯ ಮಾಡ್ಕೊಟ್ಟಿಲ್ವಾ, ಹೆಸರು ಚೇಂಜ್ ಆಗ್ಬಿಟ್ಟಿದೆ ನಿಮ್ದು ಅಂತ ಹೇಳಿದೆ. ವಿಜಯ್ ಚಿತ್ರ ಈಸ್ಕೊಂಡ್ರು, ನೋಡಿದ್ರು, ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿದೆ ಸರ್. ತಿರ್ಗಾ ಈಸ್ಕೊಂಡ್ರು, 3 ಸಾರಿ ಈಸ್ಕೊಳ್ಳೋದು ಬಿಡೋದು. ಅವ್ರಿಗೆ ನೋಡ್ಬೇಕು ಅನ್ನೋ ಕಾತರ, ದುಡ್ಡು ಇರ್ಲಿಲ್ವೇನೋ ಗೊತ್ತಿಲ್ಲ, ಇಲ್ಲಿ ಈಗ ಈಸ್ಕೊಂಡು. ಆಮೇಲೆ ನಾನು, ಸರ್ ನಿನ್ನೆ ಅಪೂರ್ವ ರಂಗಗಳು ನೋಡಿದೆ ಸರ್, ಎಷ್ಟು ರೇಕ್ ಮಾಡಿದ್ದೀರಿ ಸರ್, ಸೂಪರ್ ಸರ್ ಅಂತ ಹೇಳಿದೆ. ರಮಾನಂದ್, ನಿಮ್ಮ ಹೆಸರೇನು ಅಂತ ಕೇಳಿದ್ರು. ರಮಾನಂದ, ನೀವು ಒಂದು ಸೀನಲ್ಲಿ ಮರ್ತು ಬಿಟ್ಟಿರ್ತೀರಿ ಅಂದರು. ಯಾವ ಸೀನು ಸರ್? ಒಂದು ನಾಟಕದ ಒಂದು ಸೀನ್ ಬರುತ್ತಲ್ಲ, ಗೊತ್ತಲ್ಲ, ಮೀಸೆ ತೆಗೆದು ಬಿಟ್ಟಿರ್ತೀನಿ ನೋಡಿ. ಅಲ್ಲ ಸರ್, ಇಡೀ ಇದರಲ್ಲಿ ಗಡ್ಡ ಬಿಟ್ಟಿರ್ತೀರಲ್ಲ. ಇಲ್ಲ, ತಾಯಿ ನಾಗೇಶ್ ಅವ್ರ ಜೊತೆ ನಾನು ಯಮಲೋಕಕ್ಕೆ ಹೋದ್ರು, ಅಲ್ಲಿ ಬಂದು ಸಾಕ್ಷಿ ಹೇಳ್ತೀನಿ ಅಂತ. ಇದು ನಾನೇ ಮಾಡೋದು, ದಯವಿಟ್ಟು ನನಗೋಸ್ಕರ ನೀವು ನೋಡಬೇಕು ಸರ್, ಪ್ಲೀಸ್ ರಮಾನಂದ್ ಅಂತ ಕೈ ಹಿಡ್ಕೊಂಡ್ರು ರಜನಿಕಾಂತ್. ಸರಿ ಸರ್, ನೋಡ್ತೀನಿ ಅಂತ ಹೇಳಿದೆ. ಆಮೇಲೆ ಈ ಪುಸ್ತಕ ಇಸ್ಕೊಳಕ್ಕೆ ಹೋದೆ. ತಿರ್ಗಾ ಪುಸ್ತಕ ಹಿಡ್ಕೊಂಡ್ರು. ನನ್ನ ಸ್ನೇಹಿತ ಸುದೀಪ್ ಪಕ್ಕದಲ್ಲಿದ್ದ. ಇರಲಿ ಬಿಡಲ್ಲ, ಹೊಸಬ ಪಾಪ, ದುಡ್ಡು ಇರುತ್ತೆ ಇಲ್ಲೋ, ಇಟ್ಕೊಳ್ಳಿ ನೀವು, ಬರ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟೆ. ಇದು ರಜನಿಕಾಂತ್ ಅವ್ರ ಜೊತೆ ಶುಭಮಂಗಳ ಸಿನಿಮಾ ನೋಡಿದ್ದು ನಾನು. ಮೊದಲನೇ ದಿನ ಫಸ್ಟ್ ಶೋಗೆ ಮೈಸೂರು ಶಾಂತಲಾ ಥಿಯೇಟ್ರಲ್ಲಿ. ಆನಂತರ ಅವ್ರನ್ನ ಭೇಟಿ ಮಾಡಬೇಕು ಅನ್ನೋ ಆಸೆ ಇತ್ತು. ಯಾರಿಗ ಆಸೆ ಇರಲ್ಲ, ದೊಡ್ಡ ಸ್ಟಾರ್ ಆಗಿ ಬೆಳೆದ್ಬಿಟ್ರಲ್ಲ. ಅಂಬರೀಷ್ ಅವರು ತೀರೋದಾಗ ಕಂಠೀರವ ಸ್ಟೇಡಿಯಂ ಅಲ್ಲಿ ಪಾರ್ಥಿವ ಶರೀರ ಇಟ್ಟಿದ್ದಾಗ ನನ್ನ ಮಗನ ಜೊತೆ ಇದ್ದೆ. ರಜನಿಕಾಂತ್ ಕೂತಿದ್ರು. ಅವ್ರಿಗೆ ನೋಡಿದ್ರು 2 ಸಾರಿ. ಬಹುಶಃ ಇದು ಆಪ್ತ ಮಿತ್ರ ಅಲ್ಲಿ ಚಂದ್ರಮುಖಿ ಆಗಿದ್ದಾರೆ. ಬಹುಶಃ ನನ್ನನ್ನು ಇದರಲ್ಲೆಲ್ಲ ನೋಡಿರ್ಬೇಕು. ಈಗ ನೋಡಿದ್ರು. ನನ್ನ ಮಗನ ಕೇಳಿದೆ, ಹೋಗಿ ರಜನಿಕಾಂತನ ಮಾತಾಡಿಸ್ಬಿಡ್ಲ,
ನಾಟಕದವ್ರು ಒಂಥರ ಬಂಡ ಧೈರ್ಯ ಜಾಸ್ತಿ. ಹೌದೌದು. ನಾನು ಬೇಡ ಕೈ ಕೊಟ್ಬಿಟ್ಟ ಕೂಡ, ಸರ್ ನಮಸ್ಕಾರ ಸರ್, ಏನು ತಿಳ್ಕೊಬೇಡಿ, ಯಾರು ಬಿಟ್ಟಿಲ್ಲ ಸಾವು, ಕರೆ ಬಂದಾಗ ಹೋಗ್ಬೇಕು ನಾವು ನೀವು ಅಂತ ಹೇಳ್ಬಿಟ್ಟು ಕೈ ಹಿಡಿದ್ಬಿಟ್ಟು ಹೇಳ್ಬಿಟ್ಟು ಹೊಟ್ಟೋಗ್ಬಿಟ್ಟೆ. ನನ್ನ ಮಗನ ಕೈ ಕೊಟ್ಬಿಟ್ಟು ಹೊಟ್ಟೋಗ್ಬಿಟ್ಟೆ ಅಲ್ಲಿ ಆ ಜಾಗದಲ್ಲಿ ಕಂಠೀರವ ಅಷ್ಟೇ. ಆದರೆ ಮಾತಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಸಹವಾಸಗಳು, ದೊಡ್ಡವ್ರ ಸಹವಾಸ ನಮಗೆ ಬಂತು.